ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಬೆಳಗ್ಗಿನ ಉಪಹಾರವನ್ನು ತ್ಯಜಿಸುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು: ಎ ಮೂತ್ರದ ಕಲ್ಲು, ಬಿ ಮೈಗ್ರೇನ್, ಸಿ ಕ್ಯಾನ್ಸರ್, ಡಿ ಹೃದಯ ರೋಗ. ಸರಿಯಾದ ಉತ್ತರ ಡಿ ಹೃದಯ ರೋಗ. ಯಾವುದೇ ಕಾರಣಕ್ಕೂ ಬೆಳಗಿನ ಉಪಹಾರವನ್ನು ತ್ಯಜಿಸಬಾರದು. ಎರಡನೇ ಪ್ರಶ್ನೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಏನನ್ನು ಕುಡಿಯಬೇಕು? ನಿಮ್ಮ ಆಯ್ಕೆಗಳು: ಎ ಜೇನು, ಬಿ ಹಾಲು, ಸಿ ಮೊಸರು, ಡಿ ಕಾಫಿ. ಸರಿಯಾದ ಉತ್ತರ ಎ ಜೇನು. ಮೂರನೇ ಪ್ರಶ್ನೆ, ಯಾವ ಮಾನವನ ಅಂಗವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ? ನಿಮ್ಮ ಆಯ್ಕೆಗಳು: ಎ ಹೃದಯ, ಬಿ ಯಕೃತ್, ಸಿ ಚರ್ಮ, ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಡಿ ಮೂತ್ರಪಿಂಡ. ಮೂತ್ರಪಿಂಡವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ. ನಾಲ್ಕನೇ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಉತ್ತಮವಾದ ತರಕಾರಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಬದನೆಕಾಯಿ, ಬಿ ಈರುಳ್ಳಿ, ಸಿ ಟೊಮ್ಯಾಟೊ, ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಬಿ ಈರುಳ್ಳಿ. ಈರುಳ್ಳಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವವರಿಗೆ ಯಾವ ರೋಗ ಬರುವ ಸಾಧ್ಯತೆಗಳಿವೆ? ನಿಮ್ಮ ಆಯ್ಕೆಗಳು: ಎ ಮಧುಮೇಹ, ಬಿ ಕಿಡ್ನಿ ಸಮಸ್ಯೆಗಳು, ಸಿ ಮೆದುಳಿನ ಸಮಸ್ಯೆಗಳು, ಡಿ ಹೃದಯದ ಸಮಸ್ಯೆಗಳು. ಸರಿಯಾದ ಉತ್ತರ ಎ ಮಧುಮೇಹ. ಆರನೇ ಪ್ರಶ್ನೆ, ವಾಟ್ಸ್ಆಪ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ನಿಮ್ಮ ಆಯ್ಕೆಗಳು: ಎ ಇಂಡಿಯಾ, ಬಿ ಅಮೆರಿಕ, ಸಿ ಚೈನಾ, ಡಿ ಬ್ರಿಟನ್. ಸರಿಯಾದ ಉತ್ತರ ಬಿ ಅಮೆರಿಕ. ವಾಟ್ಸ್ಆಪ್ ಅಮೆರಿಕ ದೇಶದ ಕಂಪನಿಯಾಗಿದೆ. ಏಳನೇ ಪ್ರಶ್ನೆ, ಯಾವ ಜಂತು ದಿನದಲ್ಲಿ 22 ತಾಸುಗಳು ನಿದ್ರಿಸುತ್ತದೆ? ನಿಮ್ಮ ಆಯ್ಕೆಗಳು: ಎ ಕೋಲ, ಬಿ ಕರಡಿ, ಸಿ ಚಿರತೆ, ಡಿ ಆಮೆ. ಸರಿಯಾದ ಉತ್ತರ ಎ ಕೋಲ. ಕೋಲ ದಿನದಲ್ಲಿ 22 ತಾಸುಗಳು ನಿದ್ರಿಸುತ್ತದೆ. ಎಂಟನೇ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ? ನಿಮ್ಮ ಆಯ್ಕೆಗಳು: ಎ ಚಿಕ್ಕು, ಬಿ ಸೀತಾಫಲ, ಸಿ ದ್ರಾಕ್ಷಿ, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. ಬಾಳೆಹಣ್ಣಿನೊಂದಿಗೆ ಎಂದಿಗೂ ಪಪ್ಪಾಯವನ್ನು ತಿನ್ನಬಾರದು. ಪ್ರಶ್ನೆ, ಮೊದಲ ಮಾನವ ನಿರ್ಮಿತ ಬಣ್ಣ ಯಾವುದು? ಆಯ್ಕೆಗಳು: ಎ ನೀಲಿ, ಬಿ ಗುಲಾಬಿ, ಸಿ ಕಿತ್ತಳೆ, ಡಿ ಕೆಂಪು. ಸರಿಯಾದ ಉತ್ತರ ಎ ನೀಲಿ. ನೀಲಿ ಮೊದಲ ಮಾನವ ನಿರ್ಮಿತ ಬಣ್ಣವಾಗಿದೆ. 10ನೇ ಪ್ರಶ್ನೆ, ಸಮುದ್ರದಲ್ಲಿ ಬರುವಂತಹ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ?
ನಿಮ್ಮ ಆಯ್ಕೆಗಳು ಎ ತೂಫಾನ್, ಬಿ ನೆರೆ, ಸಿ ಸೈಕ್ಲೋನ್, ಡಿ ಸುನಾಮಿ. ಸರಿಯಾದ ಉತ್ತರ ಡಿ ಸುನಾಮಿ. 11ನೇ ಪ್ರಶ್ನೆ, ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ? ನಿಮ್ಮ ಆಯ್ಕೆಗಳು ಎ ಮಾವಿನ ಗಿಡ, ಬಿ ಬ್ಲಡ್ ವುಡ್, ಸಿ ಬಾಳೆ ಗಿಡ, ಡಿ ಆಲದ ಗಿಡ. ಸರಿಯಾದ ಉತ್ತರ ಬಿ ಬ್ಲಡ್ ವುಡ್. 12ನೇ ಪ್ರಶ್ನೆ, ಕೆಂಪು ಮತ್ತು ಹಸಿರಿನ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗದ ಜೀವಿ ಯಾವುದು? ನಿಮ್ಮ ಆಯ್ಕೆಗಳು ಎ ಅಳಿಲು, ಬಿ ಗೆದ್ದಲು, ಸಿ ಬೆಕ್ಕು, ಡಿ ಜೇನುನೊಣ. ಸರಿಯಾದ ಉತ್ತರ ಎ ಅಳಿಲು. 13ನೇ ಪ್ರಶ್ನೆ, ಯಾವ ಜೀವಿಯು ತನ್ನ ಮೂಗಿನ ಮೂಲಕ ನೀರನ್ನು ಕುಡಿಯುತ್ತದೆ? ನಿಮ್ಮ ಆಯ್ಕೆಗಳು ಎ ಹಸು, ಬಿ ನಾಯಿ, ಸಿ ಕರಡಿ, ಡಿ ಆನೆ. ಸರಿಯಾದ ಉತ್ತರ ಡಿ ಆನೆ. ಆನೆ ತನ್ನ ಸೊಂಡಿಲಿನ ಮೂಲಕ ನೀರನ್ನು ಕುಡಿಯುತ್ತದೆ. 14ನೇ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಜೀವಿಯು ಹೆಚ್ಚು ವಿದ್ಯುತ್ತನ್ನು ತಡೆ ಹಿಡಿಯುತ್ತದೆ? ನಿಮ್ಮ ಆಯ್ಕೆಗಳು ಎ ಗೆದ್ದಲು, ಬಿ ಜೇನುನೊಣ, ಸಿ ಕಾಗೆ, ಡಿ ಅಳಿಲು. ಉತ್ತರ ಡಿ ಅಳಿಲು. 15ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಇಲಾಖೆ ಯಾವುದು? ನಿಮ್ಮ ಆಯ್ಕೆಗಳು ಎ ಬ್ಯಾಂಕ್, ಬಿ ಪೊಲೀಸ್, ಸಿ ಆರ್ಮಿ, ಡಿ ಭಾರತೀಯ ರೈಲ್ವೆ. ಸರಿಯಾದ ಉತ್ತರ ಡಿ ಭಾರತೀಯ ರೈಲ್ವೆ.